Good morning students from Lingaraju sir. This today's session we will discuss the common as well as IUPAC names of haloalkanes. You see here, so in this case alkanes, is it right? Alkanes andre no. So these are the organic compounds which contains carbon-carbon single bond. So ಯಾವ್ದಾದ್ರು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಸೊ ಎಸ್ಪೆಷಲಿ ಪೇರೆಂಟ್ ಕಾರ್ಬನ್ಸಿನಲ್ಲಿ ಸೊ ಓನ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಆಲ್ಕೇನ್ಸ್ ಅಂತ ಕರಿತೀವಿ. ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ಆಫ್ ಆಲ್ಕೇನ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್, ಅದನ್ನು ನಾವೇನಂತ ಕರಿತೀವಿ, ಹ್ಯಾಲೋ ಆಲ್ಕೇನ್ಸ್. ಓಕೆನಾ? ನೋಡಿ, ಹ್ಯಾಲೋ ಆಲ್ಕೇನ್ಸ್ ಮತ್ತು ಆಲ್ಕೈಲ್ ಹ್ಯಾಲೈಡ್ಸ್ ಅದು ಕಾಮನ್ ನೇಮ್ ಆಸ್ ವೆಲ್ ಆಸ್ IUPAC ನೇಮು. ಈಗ ನೋಡಿ ಫಾರ್ ಎಕ್ಸಾಂಪಲ್ H, ಓಕೆನಾ? ಸೊ H ಆಸ್ ವೆಲ್ ಆಸ್ H, ಹೌದೇನಪ್ಪ? ನೋಡಿ ಇನ್ ದಿಸ್ ಕೇಸ್ ಇಟ್ ಈಸ್ ಆಲ್ಕೇನ್, ಆಲ್ಕೇನ್. ಸೊ ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ಸ್, ಇಸ್ ಇಟ್ ರೈಟ್? ಸೊ ರೀಪ್ಲೇಸ್ಡ್ ಬೈ ಮೀನ್ಸ್ ಆಫ್ ಹ್ಯಾಲೋಜನ್, ಪರ್ಟಿಕ್ಯುಲರ್ಲಿ ಕ್ಲೋರಿನ್ ಆಟಮ್. ಇವಾಗ ಏನಾಗುತ್ತಪ್ಪ ಅಂದ್ರೆ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಮೀಥೈಲ್ ಕ್ಲೋರೈಡ್, ಇಲ್ಲ ಅಂತಂದರೆ ಕ್ಲೋರೋಮೀಥೇನ್. ಓಕೆ, ನೋಡಿ ಜನರಲಿ ಹೆಂಗಿರ್ತದೆ, ಸೊ ಇಟ್ ಈಸ್ ಆಲ್ಕೇನ್. ಜನರಲಿ ಇಟ್ ಈಸ್ ಆಲ್ಕೇನ್. ಸೊ ಇನ್ ದಿಸ್ ಕೇಸ್ ಸೊ H ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಮೀನ್ಸ್ ಆಫ್ ಹ್ಯಾಲೋಜನ್. ಸೊ ಅವಾಗ ನಾವು ಏನಂತ ಬರಿತೀವಿ ಒನ್ಸ್ ಅಗೈನ್ RX, ಎಂತ ಬರ್ತೀವಿ ನಾವು RX. ಸೊ ಇಟ್ ಈಸ್ alkane. One of the hydrogen atom can be replaced by means of halogen, then it is RX, R single bond X. ಇದನ್ನು ನಾವೇನಂತ ಕರಿತೀವಿ, ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ನೋಡಿ ಇನ್ ದಿಸ್ ಕೇಸ್ ದ ಜನರಲ್ ಫಾರ್ಮುಲಾ ಈಸ್ CnH2n+1X. ಇಲ್ಲಿ CnH2n+2 ಅಂತ ಇರ್ತದಲ್ಲ, ಆ 2ನ ನಾವೇನು ಮಾಡ್ತೀವಪ್ಪ ಅಂದರೆ ಒಂದನ್ನು ಹಾಗೆ ಬರಿತೀವಿ, ಇನ್ನೊಂದನ್ನು ನಾವೇನು ಮಾಡ್ತೀವಿ, X ಇಂದ ರಿಪ್ಲೇಸ್ ಮಾಡ್ತೀವಿ. ಓಕೆನಾ? ಜನರಲ್ ಫಾರ್ಮುಲಾ ಬಂದ್ಬಿಟ್ಟು ನಮಗೆ RX ಅಂತ ಆಗ್ತದೆ. ಓಕೆ, ನೋಡಿ ಇನ್ ದಿಸ್ ಕೇಸ್ ಸೊ ಫಸ್ಟು ಸೊ ಕಾಮನ್ ನೇಮಲ್ಲಿ ಏನಾಗುತ್ತಪ್ಪ ಅಂತಂದರೆ ಸೊ ಹಿಯರ್ ಸೊ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದ ಕಾಮನ್ ನೇಮ್. ನೋಡಿ, ನೇಮ್ ಆಫ್ ದಿ ಆಲ್ಕೈಲ್ ಗ್ರೂಪ್, ಫಸ್ಟ್ ನಾವೇನು ಬರೀಬೇಕು, ನೇಮ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಬರೀಬೇಕು. ಪ್ಲಸ್ ನಾವೇನು ಮಾಡಬೇಕಪ್ಪ ನೆಕ್ಸ್ಟ್ ಅಂತಂದರೆ ಒನ್ಸ್ ಅಗೈನ್ ಹ್ಯಾಲೈಡ್ನ ನಾವು ಆಡ್ ಮಾಡಿದರೆ ಸೊ ನಮಗೇನು ಸಿಗುತ್ತೆ, ಆಲ್ಕೈಲ್ ಹ್ಯಾಲೈಡ್. ಇದರ ಫಾರ್ಮುಲಾ ಹೆಂಗಿರ್ತಪ್ಪ ಅಂದರೆ ಒನ್ಸ್ ಅಗೈನ್ ಸೇಮ್, ಓಕೆನಾ, RX. ಓಕೆ, ಸೊ ಫಸ್ಟ್ ನಾವು ಕಾಮನ್ ನೇಮ್ ಹೇಳ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ದ ಕಾಮನ್ ನೇಮ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್, ಕಾಮನ್ ನೇಮ್ ಆಫ್ ದಿ ಸೊ ಇನ್ ದಿಸ್ ಕೇಸ್ ಹ್ಯಾಲೋ ಆಲ್ಕೇನ್ಸ್ ಅಂತಂದರೆ ಇನ್ ದಿಸ್ ಕೇಸ್ ದ ವರ್ಡ್ ಆಲ್ಕೈಲ್ ಫಾಲೋಡ್ ಬೈ ದ ವರ್ಡ್ ಹ್ಯಾಲೈಡ್. ಓಕೆನಾ? ಇದು ನಾವು ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಒನ್ಸ್ ಅಗೈನ್ ದ ವರ್ಡ್ ಆಲ್ಕೈಲ್ ಹ್ಯಾಲೈಡ್ ಫಾಲೋಡ್ ಬೈ ದ ವರ್ಡ್ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್, ಸೊ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಕಾಮನ್ ನೇಮ್. ನೋಡಿ, ಆಲ್ಕೈಲ್ ಅಂದರೆ ಮೀಥೈಲ್, ಈಥೈಲ್, ಪ್ರೊಪೈಲ್, ಐಸೋಪ್ರೊಪೈಲ್, ಬ್ಯೂಟೈಲ್, ಆಮೇಲೆ ಐಸೋಬ್ಯೂಟೈಲ್, ಟರ್ಷರಿ ಬ್ಯೂಟೈಲ್, ಪೆಂಟೈಲ್, ಐಸೋಪೆಂಟೈಲ್, ನೆಕ್ಸ್ಟು ಸೆಕೆಂಡರಿ ಪೆಂಟೈಲ್, ನಿಯೋಪೆಂಟೈಲ್. ಸೊ ದೀಸ್ ಆರ್ ದ ಆಲ್ಕೈಲ್ ಗ್ರೂಪ್ಸ್, ಅಥವಾ ಸೈಡ್ ಚೇನ್ಸ್ ಅಂತ ನಾನೇನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ನಲ್ಲ, ಸೊ ಅದು ಆ್ಯಕ್ಚುಲಿ ನಿಮಗೆ. ನೆಕ್ಸ್ಟ್ ಒನ್ಸ್ ಅಗೈನ್ ಹ್ಯಾಲೈಡ್ ಅಂತಂದರೆ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ಫ್ಲೋರೈಡ್, ಏನು ಬೇಕಾದ್ರೂ ಆಗ್ಬೋದು ನಮಗೆ. ಅಂದರೆ 17 ಗ್ರೂಪಲ್ಲಿರೋ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ, ಹ್ಯಾಲೋಜನ್ ಅಂತ ಕರಿತೀವಿ. ಸೊ ಒನ್ಸ್ ಅಗೈನ್ IUPAC ನೇಮ್, ನೋಡಿ IUPAC ನೇಮಲ್ಲಿ ನಾವು ಹೆಂಗೆ ಹೇಳ್ಬೇಕಪ್ಪ ಅಂದರೆ ಒನ್ಸ್ ಅಗೈನ್ ಸೊ ಫಸ್ಟು ಹ್ಯಾಲೋ ನಾವೇನು ಬರೀಬೇಕು, ಫಸ್ಟ್ ನಾವು ಹ್ಯಾಲೋನ ಬರೆದ್ಬಿಟ್ಟು ನೆಕ್ಸ್ಟ್ ನಾವು ನೇಮ್ ಆಫ್ ದಿ ಪೇರೆಂಟ್ ಆಲ್ಕೇನ ನಾವು ಬರಿಬೇಕು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ CH3Cl ಅಂತ ಇರ್ತದೆ. ಸೊ ಹ್ಯಾಲೋ ಅಂತಂದರೆ ಇಟ್ ಈಸ್ ಕ್ಲೋರೋ, ಪೇರೆಂಟ್ ಆಲ್ಕೇನ್ ಏನಿದು, ಇಟ್ ಈಸ್ ಮೀಥೇನ್. ಇಸ್ ಇಟ್ ರೈಟ್? ಯಾಕೆಪ್ಪ ಈ ಕೇಸಲ್ಲಿ ಅಂತಂದರೆ ನೋಡಿ ಇನ್ ದಿಸ್ ಕೇಸ್ ನೋಡಿ CH3H H ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ Cl. ಸೊ ಟೋಟಲಾಗಿ ಇದೇನಪ್ಪ ಅಂತಂದರೆ ಇದು ಟೋಟಲಾಗಿ ಇಟ್ ಈಸ್ ಮೀಥೇನ್. ಏನಿದು ಮೀಥೇನ್. ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಮೀನ್ಸ್ ಆಫ್ Cl, ಅದಕ್ಕೆ ನಾವೇನಂತ ಕರಿತೀವಿ, ಕ್ಲೋರೋಮೀಥೇನ್. ನೋಡಿ ಇನ್ ದಿಸ್ ಕೇಸ್ ನೋಡಪ್ಪ ಇಟ್ ಈಸ್ CH3H. ನೆಕ್ಸ್ಟ್ ಒನ್ಸ್ ಅಗೈನ್ CH3Cl. ಓಕೆನಾ? ನೆಕ್ಸ್ಟ್ ಒನ್ಸ್ ಅಗೈನ್ ಸೊ ಹಿಯರ್ Cl CH2Cl, ಡೈಕ್ಲೋರೋಮೀಥೇನ್. ನೆಕ್ಸ್ಟ್ ಒನ್ಸ್ ಅಗೈನ್ Cl CH Cl, ಟ್ರೈಕ್ಲೋರೋಮೀಥೇನ್. ನೆಕ್ಸ್ಟ್ ಒನ್ಸ್ ಅಗೈನ್ CCl Cl.
ನೋಡಿ, it is methane. So it is chloromethane. It is dichloromethane. So it is trichloromethane. So it is tetrachloromethane. ಟ್ರೈಕ್ಲೋರೋಮೀಥೇನ್ ಗೊತ್ತಿರಬೇಕಲ್ಲ ನಿಮಗೆ, CHCl3 ಕ್ಲೋರೋಫಾರ್ಮ್. CHCl3 ಏನು ಕಾಮನ್ ನೇಮು ಕ್ಲೋರೋಫಾರ್ಮ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ಸ್ ಅಗೈನ್ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಕಾಮನ್ ಆಸ್ ವೆಲ್ ಆಸ್ IUPAC ನೇಮ್. ಸೊ ಕಾಮನ್ ನೇಮಲ್ಲಿ ನಾವೇನಂತ ಕರಿತೀವಿ ಆಲ್ಕೈಲ್ ಹ್ಯಾಲೈಡ್, ಬಟ್ IUPAC ನಾವೇನಂತ ಕರಿತೀವಿ ಹ್ಯಾಲೋ ಆಲ್ಕೇನ್ಸ್. In the case of common name, the word alkyl group followed by the word halide. But in the case of IUPAC name, so the word halogen followed by the parent alkyl group, namely alkane. Okay, so let us see some of the examples, and they are common as well as IUPAC name. So here, so first formula, okay na? But in this case, in this case, the first one is CH3I. Common name ಏನು ಹೇಳಬೇಕು ನಾವು? CH3 ಅಂದ್ರೆ the word first alkyl word ನ ಬರೀಬೇಕು, ಆಮೇಲೆ ನಾವು ಹ್ಯಾಲೈಡ್ ನ ಬರೀಬೇಕು. ಆಲ್ಕೈಲ್ ಏನಿಲ್ಲಿ CH3 ಅಂತಂದ್ರೆ ಏನು? CH3 ಅಂತಂದ್ರೆ ಇಟ್ ಈಸ್ ಮೀಥೈಲ್. ಇದೀನೋ ಮೀಥೈಲ್. ಇಲ್ಲಿ ಹ್ಯಾಲೈಡ್ ಯಾವ್ದಾಗುತ್ತೆ? I ಅಂತಂದ್ರೆ ಇಟ್ ಈಸ್ ಅಯೋಡೈಡ್. ಅಂದ್ರೆ ಏನಿದು ಅಯೋಡೈಡ್. ಯಾಕೆ ನಾವು ID ಅಂತ ಬರೆದ್ರೆ ಇಲ್ಲಿ ರ್ಯಾಡಿಕಲ್ ಚಾರ್ಜ್ ಮೈನಸ್ ಬರುತ್ತೆ ನಮಗೆ, CL ಮೈನಸ್ ಕ್ಲೋರೈಡ್ ಆ ಥರ ಆ್ಯಕ್ಚುಲಿ ಇದು. ಓಕೆನಾ? ಸೊ IUPAC ನೇಮ್ ಏನಾಗುತ್ತೆ ನೆಕ್ಸ್ಟ್ ಒನ್ಸ್ ಅಗೈನ್? IUPAC ನೇಮ್ ಬಂದ್ಬಿಟ್ಟು ಸೊ ಇಟ್ ಈಸ್, ಸೊ ಹಿಯರ್ ಇಟ್ ಈಸ್ ಅಯೋಡೋ ಮೀಥೇನ್. IUPAC ನೇಮ್ ಏನಾಗ್ತದೆ ಅಯೋಡೋ ಮೀಥೇನ್ ಅಂದರೆ ಸೊ ಇಟ್ ಈಸ್ ಇನ್ನು ಆಲ್ಕೈಲ್ ಹ್ಯಾಲೈಡ್. ಸೊ ಇದು ಬಂದ್ಬಿಟ್ಟು ಹ್ಯಾಲೋ ಆಲ್ಕೇನ್. ಓಕೆನಾ? ನೆಕ್ಸ್ಟ್ ಒನ್ಸ್ ಅಗೈನ್ ಸೊ CH3 CH2 Cl ಅಂತ ನಾನು ಬರಿತೀನಿ ಈಗ. ಓಕೆನಾ? ನೋಡಿ, CH3 ಅಂತಂದರೆ ಈಥೈಲ್, CH2 ಅಂತಂದರೆ CH3 ಅಂತಂದರೆ ಮೀಥೈಲ್, CH2 ಅಂತಂದರೆ ಈಥೈಲ್. ಸೊ ಟೋಟಲ್ ನಾವೇನಪ್ಪ ಅಂತಂದರೆ ಇಲ್ಲಿ ಆಲ್ಕೈಲ್ ನೇಮ್ ಬಂದ್ಬಿಟ್ಟು ಈಥೈಲ್. ಆಲ್ಕೈಲ್ ನೇಮ್ ಏನಾಗುತ್ತೆ ಇಲ್ಲಿ ಈಥೈಲ್. Cl ಅಂತಂದರೆ ಇಟ್ ಈಸ್ ಕ್ಲೋರೈಡ್. ಇಟ್ ಈಸ್ ಕ್ಲೋರೈಡ್. ಹೌದಾ? ನೋಡಿ, ಈ ಕೇಸಲ್ಲಿ ಏನಾಗುತ್ತಪ್ಪ ಅಂತಂದರೆ ಒನ್ಸ್ ಅಗೈನ್ ಇದು CH3 ಅಂತಂದರೆ ಈಥೇನ್. ಹೌದಾ? ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ಆಫ್ ಈಥೇನ್ ಕೆನ್ ಬಿ ರೀಪ್ಲೇಸ್ಡ್ ಬೈ Cl. IUPAC ನೇಮ್ ಬರೀಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ನೋಡಿ ಒನ್ಸ್ ಅಗೈನ್ ಇಟ್ ಈಸ್ 1, ಇಟ್ ಈಸ್ 2. ಹೌದಾ? ಕ್ಲೋರೋ ಈತ್. ಹೌದಾ? ಇಲ್ಲೇನಾಗಿದೆ ಒನ್ಸ್ ಅಗೈನ್ ನೋಡಿ, 1 ಪೊಸಿಷನಲ್ಲಿ ಕ್ಲೋರೋ ಇದೆ, ಅದಕ್ಕೆ ನಾವೇನಂತ ಬರಿತೀವಿ ಕ್ಲೋರೋ, CHOLO. ಓಕೆನಾ? ಕ್ಲೋರೋ. ನೆಕ್ಸ್ಟ್ ಒನ್ಸ್ ಅಗೈನ್ ನೋಡಿ, ಕ್ಲೋರೋ ಅಂತ ಬರೆದ್ರು ಒಂದೇನೆ, ಅಥವಾ 1 ಕ್ಲೋರೋ ಅಂತ ಬರೆದ್ರು ಕೂಡ ಒಂದೇನೆ. ನೆಕ್ಸ್ಟ್ ಒನ್ಸ್ ಅಗೈನ್ ಇಲ್ಲಿ ದೇರ್ ಆರ್ 2 ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಕಾರ್ಬನ್ ಚೈನ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಒನ್ಸ್ ಅಗೈನ್ ಇಟ್ ಈಸ್ ಈತ್. ಹೌದಾ? ನೆಕ್ಸ್ಟ್ ಒನ್ಸ್ ಅಗೈನ್ ದೇರ್ ಇಸ್ ಎ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಏನು ಇದರ ಹೆಸರೇನಾಗುತ್ತೆ ಕ್ಲೋರೋ ಈಥೇನ್. ಇದೆಷ್ಟೇನಾಗುತ್ತೆ ಕ್ಲೋರೋ ಈಥೇನ್. ನೆಕ್ಸ್ಟ್ ಒನ್ಸ್ ಅಗೈನ್ CH3 CH2 Cl. ಹೌದಾ? 1 2 3 ನೋಡಿ, ಮಿಥೈಲ್, ಇಟ್ ಈಸ್ ಈಥೈಲ್, ಇಟ್ ಈಸ್ ಪ್ರೋಪೈಲ್. ಇದಕ್ಕೆ ಅಂತ ಕರಿತೀವಿ ನಾವು N ಪ್ರೋಪೈಲ್ ಕ್ಲೋರೈಡ್. ನೆಕ್ಸ್ಟ್ ಒನ್ಸ್ ಅಗೈನ್ ಸೊ IUPAC ನೇಮ್ನ ನಾವು ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಇರೋದ್ರಿಂದ ಸರಿನಾ? ನೋಡಿ 1 2 3 1 1 2 3 ನೋಡಿ, ನಾವು ಲೆಫ್ಟಿಂದ ನಾವು ನಂಬರ್ನ ಮಾಡಿದರೆ 1 ಕ್ಲೋರೋ ಅಂತ ಆಗುತ್ತೆ, ರೈಟಿಂದ ನಂಬರ್ ಮಾಡಿದರೆ 3 ಕ್ಲೋರೋ ಅಂತ ಆಗುತ್ತೆ. ಯಾವುದನ್ನು ತಗೋಬೇಕು ನಾವು? ವಿ ಶುಡ್ ಫಾಲೋ ದ ಲೋವೆಸ್ಟ್ ಲೊಕೆಂಟ್ ರೂಲ್. ಹಾಗಂದ್ರೆ ದ ಸಬ್ಸ್ಟಿಟ್ಯೂಯೆಂಟ್ ಆರ್ ಸೈಡ್ ಚೈನ್ಸ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್. ದಟ್ ಕಾರ್ಬನ್ ಆಟಮ್ ಗೆಟ್ಸ್ ದ ಲೋವೆಸ್ಟ್ ನಂಬರ್. ಯಾವ ಕಾರ್ಬನ್ ಆಟಮಿಗೆ ಆಲ್ಕೈಲ್ ಗ್ರೂಪು ಅಥವಾ ಸೈಡ್ ಚೈನ್ ಅಟ್ಯಾಚ್ ಆಗಿರುತ್ತೋ ಆ ಕಾರ್ಬನ್ ಆಟಮಿಗೆ ನಾವೇನು ಮಾಡಬೇಕು, ತುಂಬ ಕಡಿಮೆ ನಂಬರ್ನ ನಾವು ಕೊಡಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಲೋವೆಸ್ಟ್ ಲೊಕೆಂಟ್ ರೂಲ್ ಅಂತ ಕರಿತೀವಿ. ಹಾಗಾದ್ರೆ ಇದರ ಹೆಸರೇನು? 1 ಕ್ಲೋರೋ
ಫಸ್ಟ್ ಪೊಸಿಷನಲ್ಲಿ ಕ್ಲೋರೋ ಇದೆ ಅಲ್ವಾ. ಇಟ್ ಈಸ್ ನೋ 1 ಕ್ಲೋರೋ. 1 2 3 ರೂಟ್ ಅದು ಪ್ರಿಫಿಕ್ಸ್ ಆಯ್ತದೆ. ಈಗ ರೂಟ್ ವರ್ಡ್ ಏನಾಗಬೇಕು 1 2 3 ಅಂತಂದ್ರೆ ಏನು, ಇಟ್ ಈಸ್ ಪ್ರೋಪ್. 3 ಅಂದ್ರೆ ಏನು, ಇಟ್ ಈಸ್ ಪ್ರೋಪ್. ನೆಕ್ಸ್ಟ್ ಒನ್ಸ್ ಅಗೈನ್ ಆಲ್ ದ ಕಾರ್ಬನ್ ಬಾಂಡ್ಸ್ ಆರ್ ಸಿಂಗಲ್ ಬಾಂಡ್. ಹೌದಾನೆ, ದ ಬಾಂಡ್ಸ್ ಬಿಟ್ವೀನ್ ಆಲ್ ದ ಕಾರ್ಬನ್ ಆಟಮ್ಸ್ ಆರ್ ಸಿಂಗಲ್ ಬಾಂಡ್ಸ್. ಅದಕ್ಕೆ ನಾವು ANE ಅಂತ ಬರಿತೀವಿ. ಇದರ ಹೆಸರೇನಾಗುತ್ತೆ 1 ಕ್ಲೋರೋ ಪ್ರೋಪೇನ್ ಆಗುತ್ತೆ. ನೆಕ್ಸ್ಟ್ ಒನ್ಸ್ ಅಗೈನ್ ಸೊ CH3 ಇಟ್ ಈಸ್ Cl. ಹೌದೇನಪ್ಪ. ನೋಡಿ ಈಗ ಆಲ್ಕಲಿ ಗ್ರೂಪಲ್ಲಿ ನಾವು ಬರೀಬೇಕಂತಂದರೆ ಸೊ ಇಟ್ ಈಸ್ CH3. ಹೌದೇನಪ್ಪ. ಸೊ ಇಟ್ ಈಸ್ CH3 CH2. ಸೊ ಇಟ್ ಈಸ್ CH3 CH3. ಹೌದಾ. ಇದ್ರ ಹೆಸರು ಏನಪ್ಪ ಅಂತಂದರೆ ಐಸೋಪ್ರೋಪೈಲ್. ಸೊ ಕಾರ್ಬನ್ ಆಟಮ್ ಹ್ಯಾವಿಂಗ್ ಸೇಮ್ 2 ಟೈಪ್ಸ್ ಆಫ್ ಆಲ್ಕೈಲ್ ಗ್ರೂಪ್ಸ್. ಅವಾಗ ಏನಾಗುತ್ತೆ ಇಟ್ ಈಸ್ ಐಸೋಪ್ರೋಪೈಲ್. ಸರ್ನಾ ಹ್ಯಾಲೋಜನ್ ಆದಿದೆ ಇಲ್ಲಿ ಕ್ಲೋರೈಡ್. ಇಟ್ ಇಸ್ ನೋ ಐಸೋಪ್ರೋಪೈಲ್ ಕ್ಲೋರೈಡ್. ಹೌದಾ. ನೆಕ್ಸ್ಟ್ ಒನ್ಸ್ ಅಗೈನ್ IUPAC ನೇಮ್ ನಾವು ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತೀವಿ ನಾವೀಗ, ಸೆಲೆಕ್ಟ್ ದ ಪೇರೆಂಟ್ ಕಾರ್ಬನ್ ಚೈನ್. ನೋಡಿ 1 2 3 ಈಗ ನಾವು ಹಿಂಗೆ ಹೋಗಂಗಿಲ್ಲ ನಾವು ಆ್ಯಕ್ಚುಲಿ ಈಗ. ಓಕೆನಾ. ಪೇರೆಂಟ್ ಕಾರ್ಬನ್ ಚೈನು. ಸೊ ಪೇರೆಂಟ್ ಕಾರ್ಬನ್ ಚೈನು ಅದು ಸೈಡ್ ಚೈನ್ ಆಗಿರೋ ಅದು ಬ್ರ್ಯಾಂಚೆಡ್ ಆಗಿರೋ ಇರಲಿ ಅಥವಾ ಲಾಂಗ್ ಚೈನರಾಗ ಇರಲಿ. ಸೊ ಹೆಂಗಿರ್ಬೇಕಪ್ಪ ಅಂತಂದರೆ ಒನ್ಸ್ ಅಗೈನ್ ದ ಲಾಂಗೆಸ್ಟ್ ಪಾಸಿಬಲ್ ಕಂಟಿನ್ಯೂಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ದ ಲಾಂಗೆಸ್ಟ್ ಪಾಸಿಬಲ್ ಕಂಟಿನ್ಯೂಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಗಿರಬೇಕು ನಮಗೆ. ನೋಡಿ ಒನ್ಸ್ ಅಗೈನ್ 1 2 3 1 2 3 ಐದರ್ ಫ್ರಮ್ ಲೆಫ್ಟ್ ಆರ್ ಫ್ರಮ್ ಟಾಪ್. ಹೆಂಗೆ ನಾವು ನಂಬರ್ ಕೊಟ್ಟರು ಕೂಡ ಸೆಕೆಂಡ್ ಪೊಸಿಷನ್ ಹ್ಯಾವಿಂಗ್ ಕ್ಲೋರೋ ಗ್ರೂಪ್. ಇಸ್ ಇಟ್ ರೈಟ್. ಸಬ್ಸ್ಟಿಟ್ಯೂಯೆಂಟ್ ಏನಾಗುತ್ತಪ್ಪ ಅಂದರೆ 2 ಕ್ಲೋರೋ. ನೋಡಿ 1 2 3 ಪ್ರೋಪ್ ಆಲ್ ಆರ್ ಸಿಂಗಲ್ ಬಾಂಡ್ ಎ. ಅವಾಗ ಏನಾಗುತ್ತಪ್ಪ ಅಂದರೆ ಇದು ಇಟ್ ಈಸ್ 2 ಕ್ಲೋರೋ ಪ್ರೋಪೇನ್. ಏನು ಸರ್ ಡಿಫ್ರೆನ್ಸ್ ಇಲ್ಲಿ? ನೋಡಪ್ಪ ಏನು ಡಿಫ್ರೆನ್ಸ್ ಇಲ್ಲ, ಎರಡೂ ಕೂಡ ಪ್ರೋಪೇನೆ, ಎರಡರೂ ಕೂಡ ಸಬ್ಸ್ಟಿಟ್ಯೂಯೆಂಟ್ ಕ್ಲೋರೋ ಇದೆ. ಆದರೆ ಕ್ಲೋರೋ ಆಟಮ್ಮು ಫಸ್ಟ್ ಕಾರ್ಬನ್ ಆಟಮಲ್ಲಿ ಅಟ್ಯಾಚ್ ಆಗಿದೆ. ಈ ಕೇಸಲ್ಲಿ ಕ್ಲೋರೋ ಆಟಮ್ಮು ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಅಟ್ಯಾಚ್ ಆಗಿದೆ. ಅಷ್ಟೇ ಡಿಫ್ರೆನ್ಸ್. ಇವೆರಡನ್ನೂ ಕೂಡ ನಾವೇನಂತ ಕರಿತೀವಿ ಒನ್ಸ್ ಅಗೈನ್ ಆಲ್ರೆಡಿ ಟೋಲ್ಡ್ ಇನ್ ಲಾಸ್ಟ್ ಕ್ಲಾಸ್ ದೀಸ್ ಆರ್ ದ ಪೊಸಿಷನ್ ಐಸೋಮರ್ಸ್. 2 or more compounds having same molecular formula but difference in their 2 or more molecules having same molecular formula but difference in their position of the substituent. ಅದಕ್ಕೆ ನಾವೇನಂತ ಕರಿತೀವಿ ಫಂಕ್ಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಒನ್ಸ್ ಅಗೈನ್ ಸೊ ಬೇರೆ ಫಾರ್ಮುಲಾ ತೊಗೊಳೋಣ ನಾವೀಗ. ಸೊ ಇನ್ ದಿಸ್ ಕೇಸ್ ನೆಕ್ಸ್ಟ್ ಹಿಯರ್ ಜಸ್ಟ್ ಮಿನಿಟ್. ನೋಡಿ CH3 CH2 Cl. ಹೌದಾ. ನೆಕ್ಸ್ಟ್ ಒನ್ಸ್ ಅಗೈನ್ CH3 CH3 ನೆಕ್ಸ್ಟ್ ಒನ್ಸ್ ಅಗೈನ್ CH2 Cl. ಸೊ ನೆಕ್ಸ್ಟ್ ಒನ್ಸ್ ಅಗೈನ್ ಸೊ CH3 CH2 CH3 ಇಟ್ ಈಸ್ Cl. ಸೊ ನೆಕ್ಸ್ಟ್ ಒನ್ಸ್ ಅಗೈನ್ CH3 CH3 ಓಕೆನಾ. ನೆಕ್ಸ್ಟ್ ಒನ್ಸ್ ಅಗೈನ್ Cl. ಸೊ ದೀಸ್ ಆರ್ ದ ಫಾರ್ಮುಲಾಸ್. ಓಕೆನಾ. ಇವಾಗ ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟ್ ಒನ್ಸ್ಗೆ ಇವಾಗ ಕಾಮನ್ ನೇಮ್ ಮತ್ತು IUPAC ನೇಮ್ನ ನಾವು ಬರೆಯೋಣ ನಾವೀಗ. ನೋಡಪ್ಪ 1 2 3 4 ಅಂತ ಇಟ್ ಈಸ್ ಎನ್ ಬ್ಯೂಟೈಲ್. ಏನಿದು ಎನ್ ಬ್ಯೂಟೈಲ್. ಕ್ಲೋರೋ ಇರೋದ್ರಿಂದ ಇಟ್ ಈಸ್ ಕ್ಲೋರೈಡ್. ಓಕೆನಾ. ನೆಕ್ಸ್ಟ್ ಒನ್ಸ್ ಅಗೈನ್ ಫಸ್ಟ್ ನಾವೀಗ ಕಾಮನ್ ನೇಮ್ನ ಬರೆದ್ಬಿಡೋಣ ಎಲ್ಲವಕ್ಕೂ ನಾವೀಗ. ಓಕೆನಾ. ನೋಡಿ ಸೊ ಇಟ್ ಈಸ್ ಮಿಥೈಲ್, ಈಥೈಲ್, ಪ್ರೊಪೈಲ್, ಎನ್ ಬ್ಯೂಟೈಲ್. ಓಕೆನಾ. ನೆಕ್ಸ್ಟ್ ಒನ್ಸ್ ಅಗೇನ್ ಸೊ ನೋಡಿ ಈಗ ಇಲ್ಲಿ ಐಸೋ ಗ್ರೂಪ್ ಇದೆ 1 2 3 4 ಇಟ್ ಈಸ್ ಐಸೋ ಬ್ಯೂಟೈಲ್. ಇದೇನಿದು ಐಸೋ ಬ್ಯೂಟೈಲ್. ನೋಡಿ ಲಾಸ್ಟ್ ಬಟ್ 1 ಕಾರ್ಬನ್ ಆಟಮ್ ಹ್ಯಾವಿಂಗ್ ಸೇಮ್ ಟೈಪ್ ಆಫ್ 2 ಆಲ್ಕೈಲ್ ಗ್ರೂಪ್ಸ್. ಇಟ್ ಈಸ್ ಐಸೋ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 4, 1 ಹೈಡ್ರೋಜನ್ ಆಟಮ್ ಲೆಸ್ ಫಾರ್ ಆಲ್ಕೇನ್ಸ್. ಅದಕ್ಕೆ ನಾವೆಂತ ಕರಿತೀವಿ ಐಸೋಬ್ಯೂಟೈಲ್. Cl ಇರೋದ್ರಿಂದ ಇಟ್ ಈಸ್ ಕ್ಲೋರೈಡ್. ಏನು ಬರೀ Cl ನ ಬರೀತಾರೆ ಅಂತ ಅನ್ಕೋಬೇಡಿ ನೀವು, ಅಯೋಡೈಡ್ನ ಬರೀರಿ.
ಕ್ಲೋರೈಡ್ನ ಬರೀರಿ, ಬ್ರೋಮೈಡ್ನ ಬರೀರಿ, ಫ್ಲೋರೈಡ್ನ ಬರೀರಿ, ನೋ ಪ್ರಾಬ್ಲಮ್, ಆಲ್ ಆರ್ ಎಲೋಜನ್ಸ್. ನೆಕ್ಸ್ಟ್ ಒನ್ಸ್ ಅಗೈನ್ ಯು ಸಿ ಹಿಯರ್, ಇಲ್ಲೇನಾಗಿದೆ ಈ ಕೇಸಲ್ಲಿ CH3 ಇದೆ, ಬಟ್ ಇಲ್ಲಿ CH3CH2 CH3Cl ಇದೆ ನಮಗೆ. ಈ ಕೇಸಲ್ಲಿ ಈ ಕಾರ್ಬನ್ ಆಟಮ್ನ ನಾವು ಏನಂತ ಕರಿತೀವಪ್ಪ ಅಂತಂದರೆ ಇಟ್ ಈಸ್ ನೋನ್ ಆಸ್ ಸೆಕೆಂಡರಿ ಕಾರ್ಬನ್ ಆಟಮ್. ಏನಂತ ಕರಿತೀವಿ? ಸೆಕೆಂಡರಿ ಕಾರ್ಬನ್ ಆಟಮ್. ನೋಡಿ ಇಲ್ಲಿ CH3 ಇದೆಯಲ್ಲ, ಇಟ್ ಈಸ್ ಒನ್ ಆಲ್ಕೈಲ್ ಗ್ರೂಪ್. ಸೊ ಇದೆಯಲ್ಲ, ಇದು ಇಟ್ ಈಸ್ ಅನದರ್ ಆಲ್ಕೈಲ್ ಗ್ರೂಪ್ಸ್. ನೋಡಿ ಇದು ಮೀಥೈಲು, ಇದು ಈಥೈಲು, ಹೌದಾ? ನೋಡಿ there are two alkyl groups as well as one hydrogen atom attached to this carbon atom, so that's why this carbon atom is known as secondary carbon atom. ಏನಂತ ಕರಿತೀವಿ? ಸೆಕೆಂಡರಿ ಕಾರ್ಬನ್ ಆಟಮ್. ಇದನ್ನ ನಾವೇನಂತ ಕರಿತೀವಪ್ಪ ಅಂದರೆ ಒನ್ಸ್ ಅಗೈನ್, ಸೊ ಸೆಕೆಂಡರಿ. ನೆಕ್ಸ್ಟ್ ಒನ್ಸ್ ಅಗೈನ್ 1 2 3 4 ಅಂತಂದರೆ ಸೆಕೆಂಡರಿ ಬ್ಯೂಟೈಲ್. ಸೊ ಇಟ್ ಈಸ್ Cl ಇರೋದ್ರಿಂದ ಕ್ಲೋರೈಡ್, ಇಟ್ ಈಸ್ ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್. ಓಕೆನಾ? ನೆಕ್ಸ್ಟ್ ಒನ್ಸ್ ಅಗೈನ್ ನೋಡಿ, ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಮಿಥೈಲ್ ಮಿಥೈಲ್ ಮಿಥೈಲ್, ದೇರ್ ಆರ್ 3 ಆಲ್ಕೈಲ್ ಗ್ರೂಪ್ಸ್ ಆ್ಯಂಡ್ ದೇರ್ ಇಸ್ ನೋ ಹೈಡ್ರೋಜನ್. ಇಸ್ ಇಟ್ ರೈಟ್? ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಒನ್ಸ್ ಅಗೈನ್ ನೋಡಿ, ಇಲ್ಲಿ 2 ಆಲ್ಕೈಲ್ ಗ್ರೂಪು ಅಟ್ಯಾಚ್ ಆಗಿದ್ರೆ ಇದನ್ನು ನಾವೇನಂತ ಕರಿತೀವಿ? ಸೆಕೆಂಡರಿ ಅಂತ ಕರಿತೀವಿ. ಇಲ್ಲಿ 3 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಈ ಕಾರ್ಬನ್ ಆಟಮ್ನ ನಾವೇನಂತ ಕರಿತೀವಪ್ಪ ಅಂದರೆ ಟರ್ಷರಿ. ಏನಂತ ಕರಿತೀವಿ ನಾವು? ಟರ್ಷರಿ. 1 2 3 4 ಕಾರ್ಬನ್ ಆಟಮ್ಸ್. ಸೊ ಅದಕ್ಕೆ ನಾವು ಇದ್ರ ಹೆಸರು ಏನಪ್ಪ ಅಂತಂದರೆ ಒನ್ಸ್ ಅಗೈನ್, ಸೊ ಟರ್ಷರಿ. ಓಕೆನಾ? ಒನ್ಸ್ ಅಗೇನ್ ಟರ್ಷರಿ, ಇಟ್ ಈಸ್ ಬ್ಯೂಟೈಲ್. ಒನ್ಸ್ ಅಗೇನ್ ಇಟ್ ಈಸ್ ಕ್ಲೋರೈಡ್. ಇಟ್ ಇಸ್ ಕ್ಲೋರೈಡ್. ಓಕೆನಾ? ಸೊ ಇಟ್ ಈಸ್ ಎನ್ ಬ್ಯೂಟೈಲ್ ಕ್ಲೋರೈಡ್, ಐಸೋಬ್ಯೂಟೈಲ್ ಕ್ಲೋರೈಡ್, ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್, ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್. ಇನ್ನು IUPAC ನೇಮ್ನ ಬರೋಣ ನಾವೀಗ. ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನೋಡಿ ಒನ್ಸ್ ಅಗೈನ್, ಸಬ್ಸ್ಟಿಟ್ಯೂಯೆಂಟು ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದ್ರಿಂದ ನಾವು ಇಲ್ಲಿಂದ ನಂಬರ್ ಮಾಡ್ತೀವಿ 1 2 3 4. ಇದರರ್ಥ ಏನಾಗ್ತದೆ ಈಗ? 1 ಕ್ಲೋರೋ ಬ್ಯೂಟೇನ್. ಏನಾಗ್ತದೆ ಹೆಸರು ಒನ್ಸ್ ಅಗೈನ್? ಸೊ ನೇಮ್ ಬಂದ್ಬಿಟ್ಟು, ಸೊ ಹಿಯರ್ 1 ಕ್ಲೋರೋ ಬ್ಯೂಟೇನ್. ಸೊ ಹಿಯರ್ 1 ಕ್ಲೋರೋ ಬ್ಯೂಟೇನ್. ಓಕೆನಾ? ನೆಕ್ಸ್ಟ್ ಹಿಯರ್ ನೋಡಿ 1 2 3, ಬಟ್ ಇಲ್ಲಿ ನಂಬರ್ ಮಾಡಿದರೆ 1, ಇಟ್ ಇಸ್ 1, ಇಟ್ ಇಸ್ 2, ಇಟ್ ಈಸ್ 3. ಸೆಕೆಂಡ್ ಪೊಸಿಷನ್ ಏನಿದೆ? ಮೀಥೈಲ್ ಇದೆ. ಓಕೆನಾ? ಫಸ್ಟ್ ಪೊಸಿಷನ್ ಏನಿದೆ? ಕ್ಲೋರೋ ಇದೆ. ಹೌದು, ಅದಕ್ಕೆ ನಾವು 1 ಕ್ಲೋರೋ 2 ಮೀಥೈಲ್ ಪ್ರೋಪೇನ್ ಅಂತ ಬರಿಬೇಕು ನಾವು. ಓಕೆನಾ? ಯಾಕೆ ಕ್ಲೋರೋ ಅಂತಂದರೆ ಫಸ್ಟ್ ಲೆಟರ್ ಯಾವುದು? ಸಿ. ಮೀಥೈಲ್ ನೋಡಪ್ಪ ಈ ಕೇಸಲ್ಲಿ, ಸೊ ಇಟ್ ಈಸ್ ದ ಪೇರೆಂಟ್ ಕಾರ್ಬನ್ ಚೈನ್. ಈ ಕೇಸಲ್ಲಿ ಏನಾಗುತ್ತಪ್ಪ ಅಂದರೆ ಒನ್ಸ್ ಅಗೈನ್ ಈ ಫಾರ್ಮುಲಾದಲ್ಲಿ, ಸೊ ಇಟ್ ಈಸ್ ದ ಪೇರೆಂಟ್ ಕಾರ್ಬನ್ ಚೈನ್. ಹೌದಾ? ಪೇರೆಂಟ್ ಕಾರ್ಬನ್ ಚೈನ್ ಆಗಿದ್ದರೆ ಸೊ Cl ಅನ್ನೋದು ಕೂಡ ಸಬ್ಸ್ಟಿಟ್ಯೂಯೆಂಟು, ಮೀಥೈಲ್ ಅನ್ನೋದು ಕೂಡ ಸಬ್ಸ್ಟಿಟ್ಯೂಯೆಂಟು. ಇವೆರಡನ್ನೂ ನಾವೇನು ಮಾಡ್ತೀವಿ? ನಾವು ಪ್ರಿಫಿಕ್ಸಿಗೆ ಹಾಕ್ಕೊಳ್ತೀವಿ. ಬಟ್ ಈಗ ಇದನ್ನು ನಾವೇನು ಮಾಡ್ತೀವಿ? ರೂಟ್ ವರ್ಡ್ಗೆ ಹಾಕ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಬಾಂಡ್ಸ್ನ ನಾವೇನು ಮಾಡ್ತೀವಪ್ಪ ಅಂದರೆ ಒನ್ಸ್ ಅಗೇನ್ ನಾವು ಸಫಿಕ್ಸ್ಗೆ ನಾವು ಬರ್ಕೊಳ್ತೀವಿ. ಹೌದಾ? ಇದು ಕ್ಲೋರೋ, ಇದು ಮೀಥೈಲು. ಅಕಾರ್ಡಿಂಗ್ ಟು ದರ್ ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಕ್ಲೋರೋ ಬರಬೇಕು, ಆಮೇಲೆ ಮೀಥೈಲ್ ಬರಬೇಕು ನಮಗೆ. ಹೌದಾ? ಸೊ ಈ ಕೇಸಲ್ಲಿ ಒನ್ಸ್ ಅಗೈನ್ 1 ಕ್ಲೋರೋ 2 ಮೀಥೈಲ್ ಏನಂತ ಬರುತ್ತೆ? 1 ಕ್ಲೋರೋ, ನೆಕ್ಸ್ಟ್ ಒನ್ಸ್ ಅಗೈನ್ 2 ಮೀಥೈಲ್. ನೋಡಿ there are 3 ಕಾರ್ಬನ್ ಆಟಮ್ಸ್. ನೋಡಿ ಒನ್ಸ್ ಅಗೈನ್ 1 2 3 ಅಲ್ವಾ? ಸೊ ಇಟ್ ಈಸ್ ಪ್ರೋ, ಆಲ್ ಆರ್ ಸಿಂಗಲ್ ಬಾಂಡ್ಸ್ ಏನ್. 1 ಕ್ಲೋರೋ 2 ಮೀಥೈಲ್ ಪ್ರೋಪೇನ್. ನೆಕ್ಸ್ಟ್ ಒನ್ಸ್ ಅಗೈನ್ ಈ ಕಾಂಪೌಂಡಿಗೆ ಬರೀ ನೀವೀಗ. ನೋಡಿ ಒನ್ಸ್ ಅಗೈನ್ ಹಿಯರ್ 1 2 3. ಫಸ್ಟ್ ಕಾರ್ಬನ್ ಆಟಮಲ್ಲಿ ಮೀಥೈಲ್ ಗ್ರೂಪು ಇದೆ, ಫಸ್ಟ್ ಕಾರ್ಬನ್ ಆಟಮಲ್ಲಿ Cl ಗ್ರೂಪು ಇದೆ ನಮಗೆ. ಹೌದಾ? ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಕೇಸಲ್ಲಿ ನೋಡಿ ಇಟ್ ಈಸ್ 1, ಇಟ್ ಈಸ್ 1, ಇಟ್ ಈಸ್ 2, ಇಟ್ ಈಸ್ 3, ಇಟ್ ಈಸ್ 4. ನಾವು ಪೇರೆಂಟ್ ಕಾರ್ಬನ್ ಚೈನ್ ಇಷ್ಟು ಮಾತ್ರ ತೊಗೊಳಂಗಿಲ್ಲ ನಾವು. ಸೊ ಇಲ್ಲಿಂದ ನಾವು ತೊಗೋಬೇಕು ನಾವು ಆ್ಯಕ್ಚುಲಿ ನಾವು. ಓಕೆನಾ? ಯಾಕಪ್ಪ ಅಂತಂದರೆ ಇಷ್ಟು ಮಾತ್ರ ತಗೊಂಡ್ರೆ ನಮಗೆ ಓನ್ಲಿ 3 ಕಾರ್ಬನ್ ಆಟಮ್ಸ್ ಇರುತ್ತೆ. ಬಟ್ ಇಲ್ಲಿಂದ ನಂಬರ್ ಮಾಡಿದರೆ ನಮಗೆ 4 ಕಾರ್ಬನ್ ಆಟಮ್ಸ್ ಆಗುತ್ತೆ. ನಮಗೇನಾಗಿರ್ಬೇಕಪ್ಪ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಇರಬೇಕು ನಮಗೆ. ದ ಕಂಟಿನ್ಯೂಸ್ ನಂಬರ್ ಇರಬೇಕು, ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಏನಾಗಿರಬೇಕು? ಬಾಂಡ್ ಆಗಿರಬೇಕು ನಮಗೆ. ಓಕೆನಾ? ಸೊ 1 2 3 4 ಅಂದರೆ ಇದು 2 ಕ್ಲೋರ್ ಆಗುತ್ತೆ. ನಾವು ಇಲ್ಲಿಂದ ನಂಬರ್ ಮಾಡಿದರೆ 1 2 3 ಆಗುತ್ತೆ, ಅದಕ್ಕೆ 3 ಕ್ಲೋರ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಲೋವೆಸ್ಟ್ ನಂಬರು 2ನ ತೊಗೋಬೇಕು ನಾವು. ಸೊ ಈ ಕೇಸಲ್ಲಿ ಇಟ್ ಈಸ್ 2 ಕ್ಲೋರೋ 2
2-chloro-butane. 2-chloro-butane. ಇಲ್ಲಿ ಇಲ್ಲಿ ಮೀಥೈಲ್ ಗ್ರೂಪು ಸೈಡ್ ಚೈನಿಗೆ ಹೋಗ್ಬಿಡುತ್ತೆ. ಆದರೆ ಇಲ್ಲಿ ಈ ಕೇಸಲ್ಲಿ ಮೀಥೈಲ್ ಗ್ರೂಪು ಸೈಡ್ ಚೈನಿಗೆ ಬರೋದಿಲ್ಲ, ಪೇರೆಂಟ್ ಕಾರ್ಬನ್ ಚೈನಿಗೆ ಬರುತ್ತೆ. ಓಕೆನಾ? ಇಲ್ಲಿಗೆ ಬರೋಣ ನಾವೀಗ. ನೋಡಿ 1 2 3 1 2 3 1 2 3 ಇದರ ಇದು ನಮಗೆ ಪೇರೆಂಟ್ ಕಾರ್ಬನ್ ಚೈನಲ್ಲಿ ಇದರ 3 ಕಾರ್ಬನ್ ಅಟಮ್ಸ್. ಈಗ ನಾವು ಇಲ್ಲಿಂದ ನಂಬರ್ ಮಾಡ್ತೀನಿ ನಾನೀಗ. ನೋಡಿ 1 2 3 ಅಂದರೆ ಸೆಕೆಂಡ್ 2 ಪೊಸಿಷನಲ್ಲಿ ಮೀಥೈಲ್ ಇದೆ, 2 ಪೊಸಿಷನಲ್ಲಿ ಕ್ಲೋರೋ ಇದೆ ಅಲ್ವಾ? ಅವ ನಾವೇನು ಮಾಡಬೇಕಪ್ಪ ಅಂದರೆ ಒನ್ಸ್ ಅಗೈನ್ 2 ಕ್ಲೋರೋ 2 methyl 2 chloro 2 methyl it is propane. ನಾನು ಯಾಕೆ ಈ ಥರ ಸೀರೀಸ್ನ ಬರದೆ ಅಂತಂದರೆ ನೋಡಿ ಎಲ್ಲದರಲ್ಲೂ ಕೂಡ ಸರಿನಾ ಕಾರ್ಬನ್ ಅಟಮ್ಸು 4 ಇದೆ. ಹೈಡ್ರೋಜನ್ ಅಟಮು 3 + 2 5 5 + 2 7 7 + 2 9 C4H9Cl. ಈ ಎಲ್ಲ ಫಾರ್ಮುಲಾ ಕೂಡ ಏನಾಗಿತ್ತಪ್ಪ ಅಂತಂದರೆ ಒನ್ಸ್ ಅಗೈನ್ ಸೇಮ್ ಇರ್ತದೆ. ಆದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಗಿರುತ್ತಪ್ಪ ಅಂದರೆ ಒನ್ಸ್ ಅಗೈನ್ ಡಿಫ್ರೆಂಟ್ ಇರ್ತದೆ ನಮಗೆ. ಹೌದಾ? ನೋಡಿ ಫಾರ್ಮುಲಾ ಸೇಮು ಆದರೆ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರೋದ್ರಿಂದ ನೇಮು ಕೂಡ ನಮಗೆ ಡಿಫ್ರೆಂಟ್ ಆಗ್ತದೆ. 2 or more ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಇನ್ ದೇರ್ ಸ್ಟ್ರಕ್ಚರ್ಸ್, ಡಿಫ್ರೆಂಟ್ ಇನ್ ದೇರ್ ಪೊಸಿಷನ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಅಥವಾ ಹ್ಯಾಲೋಜನ್ ಆಟಮ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ಸ್ ಅಗೈನ್ 5 ಕಾರ್ಬನ್ ಅಟಮ್ಸಿಗೆ ಬರೋಣ ನಾವೀಗ. ಓಕೆನಾ? Some more examples. ನೋಡಿ CH3 CH2 CH2 1 2 3 4 it is CH2 Cl. First one. Next once again CH3 CH3 CH2 CH2 Cl. Next once again CH3 CH2 CH2 CH3 Cl. Next once again CH3 CCH3 CH3, so it is CH2 Cl. Okay na? But in this case, in this case, so here 1 2 3 4 5 500 it is common name N-pentyl chloride. ಹೌದೇನಪ್ಪ? N-pentyl chloride. ಐಪಿಸ್ ನೇಮ್ ಹೇಳಿದ್ರೆ 1 2 3 4 5 1 chloro pentane 1 chloro pentane. ಹೌದಾ? ನೆಕ್ಸ್ಟ್ ಒನ್ಸ್ ಅಗೈನ್ ನೋಡಿ 1 2 3 4 ಬಟ್ ಇನ್ ದಿಸ್ ಕೇಸ್ ಇಟ್ ಈಸ್ ಐಸೋ. ಹೌದು ತಾನೆ? 1 2 3 4 5 ಅಂದರೆ ಇಟ್ ಈಸ್ ಐಸೋಪೆಂಟೈಲ್ ಕ್ಲೋರೈಡ್. ನಾವು ಹೈಪೇಸ್ ನೇಮ್ ಹೇಳಿದವ್ರು ಏನು ಮಾಡ್ತೀವಿ ಈಗ? 1 2 3 4 1 ಕ್ಲೋರೋ 3 methyl butane 1 ಕ್ಲೋರೋ 3 methyl butane. ಓಕೆನಾ? ನೆಕ್ಸ್ಟ್ ಒನ್ಸ್ ಅಗೈನ್ ಸೊ ಹಿಯರ್ 1 2 3 4 ಬಟ್ ಈ ಕೇಸಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಇಟ್ ಈಸ್ ಮೀಥೈಲ್ ಗ್ರೂಪ್, ಇಟ್ ಈಸ್ ಪ್ರೊಪೈಲ್ ಗ್ರೂಪ್. ಸೊ ದಟ್ಸ್ ವೈ ದಿಸ್ ಕಾರ್ಬನ್ ಅಟಮ್ ಇಸ್ ನೌನ್ ಆಸ್ ಸೆಕೆಂಡರಿ ಎಂದು ಕರಿತೀವಿ ನಾವು. 1 2 3 4 5 ಸೆಕೆಂಡರಿ ಪೆಂಟೈಲ್, ಇಟ್ ಈಸ್ ನೋ ಸೆಕೆಂಡರಿ ಪೆಂಟೈಲ್ ಕ್ಲೋರೈಡ್. In this case, here 1 2 3 4 5 2 ಪೊಸಿಷನ್ನಲ್ಲಿ ಕ್ಲೋರೋ ಇದೆ. ಅದಕ್ಕೆ ನಾವೇನು ಬರ್ತೀವಿ? 2 ಕ್ಲೋರೋ 1 2 3 4 5 ಅಂದರೆ ಇಟ್ ಈಸ್ ಪೆಂಟೇನ್. 2 ಕ್ಲೋರೋ ಪೆಂಟೇನ್ ಆಗುತ್ತೆ.
ನೆಕ್ಸ್ಟ್ ಒನ್ಸ್ ಅಗೈನ್. ಸೊ ಹಿಯರ್ ನೋಡಿ, ಇವಾಗ ನಾವೇನು ಮಾಡೋಣ ಅಂತಂದರೆ ಇದನ್ನು ನಾವು ಪೇರೆಂಟ್ ಕಾರ್ಬನ್ ಚೆನ್ನಾಗಿ ಕನ್ಸಿಡರ್ ಮಾಡೋಣ. ಓಕೆನಾ, 1 2 3. ಓಕೆ, ಸೊ ಇನ್ ದಿಸ್ ಕೇಸ್ ಹಿಯರ್ 2 dimethyl, it is 1 chloro. It is 1 chloro 2 comma 2 dimethyl. ಓಕೆನಾ, ಸೊ 1 chloro 2 dimethyl propane. ಇದನ್ನು ಪ್ರೊಪೇನ್. ನೋಡಿ ಈ ಕೇಸಲ್ಲಿ ನೋಡಪ್ಪ, ಇದು ಮೀಥೈಲ್, ಇದು ಈಥೈಲ್, ಇದು ಐಸೋಪ್ರೋಪೈಲ್, ಇದು ಟರ್ಷರಿ ಬ್ಯೂಟೈಲ್. ಇಟ್ ಈಸ್ ನಿಯೋಪೆಂಟೈಲ್. ಇಟ್ ಈಸ್ ನಿಯೋಪೆಂಟೈಲ್ ಕ್ಲೋರೈಡ್. ನಿಯೋಪೆಂಟೈಲ್ ಕ್ಲೋರೈಡ್. ಸೊ ದೀಸ್ ಆರ್ ದ ಸೊ C5H11 ಅಂತ ಹೇಳ್ಬೋದು ನಾವೀಗ. 3 + 2 5, 5 + 2 7, 7 + 2 9, 9 + 2 11. C5H11Cl. ಅಂದರೆ ಈ ಕಂಪೌಂಡ್ಸಲ್ಲಿ ಕೂಡ ಏನಾಗಿರ್ತಪ್ಪ ಅಂದರೆ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಸ್ಟ್ರಕ್ಚರಲ್ಲಿ ಮಾತ್ರ ಏನಾಗ್ತದೆ, ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ಟೋಟಲಿ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಈಸ್, ಇನ್ ದ ಕೇಸ್ ಆಫ್ ಹ್ಯಾಲೋ ಆಲ್ಕೇನ್ಸ್, ವೆನ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಕಾಮನ್ ನೇಮ್, first we should write the alkyl group, next followed by the word halide. But in the case of IUPAC name, first we should write the word halo followed by the parent alkane. So anyway, thank you.